ರೂಪಾಯಿವರೆಗೆ ಸಾಲ ಕೊಡುವಂಥದ್ದು ಇರುತ್ತೆ ಬಡ್ಡಿ ರಹಿತವಾಗಿ. ಅದು ನಿಂತೇ ಹೋಗ್ಬಿಟ್ಟಿದೆ. ಅರಿವು ಶಿಕ್ಷಣ ಯೋಜನೆ ಸಣ್ಣ ಹಿಡುವಳಿದಾರರು ರೈತರಿಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊಡ್ತಿತ್ತು. ಗಂಗಾ ಕಲ್ಯಾಣ ಯೋಜನೆ ದೊಡ್ಡ ಸ್ಕ್ಯಾಂಡಲ್ನೆಲ್ಲ ನೀವು ಕೇಳ್ತಾ ಇದ್ರಿ, ಸಾವಿರಾರು ಕೋಟಿದಂತ. ಅದಕ್ಕೆ ಹಿತಶ್ರೀ ಹಾಕಿ ಅದಕ್ಕೆ ಅಂಕುಶ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಾಕೆಂದರೆ ಈಗ ಕಾಂಟ್ರಾಕ್ಟ್ ಕರೀತಾ ಇಲ್ಲ ಸರ್. ಅದು ಈಗ ಫಲಾನುಭವಿ ನಾನಿದ್ದಾಗ, ಅಧ್ಯಕ್ಷ ಇದ್ದಾಗ ತೆಗೆದುಕೊಂಡಂಥ ಕ್ರಮ. ಗಂಗಾ ಕಲ್ಯಾಣ ಯೋಜನೆಯ ಅನುಷ್ಠಾನ ಫಲಾನುಭವಿಯ ವಿವೇಚನೆಗೆ ಅನ್ನೋ ರೀತಿಯಲ್ಲಿ ರೈತ ಯಾರು ಬೇಕು ಅವರ ಎಂಪ್ಯಾನಲ್ ಲಿಸ್ಟಲ್ಲಿ ಮಾಡಿಸ್ಕೊಬೋದು. ಈ ಕಾಂಟ್ರಾಕ್ಟರ್ ಹತ್ರ ಮಾಡಿಸ್ಕೊಳ್ಳೋದು ಹೋಗಿರೋದ್ರಿಂದ ಶೋಷಣೆ ತಪ್ಪಿದೆ. ಆ ವಿಚಾರ ಆಗಿರಲಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೂಡ ಈ ಸಣ್ಣ ನಿಗಮಗಳು ಒಂದೇ ಒಂದು ಬೋರ್ ತಳ್ಸೋಕ್ಕಾಗಿಲ್ಲ. ದೇವರಾಜ ಅರಸು ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೋ 50-100 ಅಂತ ಲೆಕ್ಕ ಕೊಡ್ತಾರೆ. ಇಡೀ ಹಿಂದುಳಿದವರ ಕಲ್ಯಾಣ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಿಂದುಳಿದವರಿಗೆ ಆರ್ಥಿಕ ಚೈತನ್ಯ ಕೊಡುವಂಥ ನಿಗಮಗಳ ಬಾಗಿಲು ಮುಚ್ಚಿಸುವ ಅಂತ ಇವತ್ತು ಈ ಸರ್ಕಾರದ ವ್ಯವಸ್ಥೆಯಿಂದ ಆಗಿದೆ. ನೋಡಿ, ಈ ಸರಿ ಬಡ್ಜೆಟ್ಟಲ್ಲಿ 1600 ಕೋಟಿ ಅಂತ ಭಾಳ ಚೆನ್ನಾಗಿ ಬಜೆಟಲ್ಲಿ ಘೋಷಣೆ ಮಾಡ್ಬೋದಲ್ಲ. ಆದರೆ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಒಂದು 340 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ. 369 ಕೋಟಿ ಘೋಷಣೆ ಮಾಡಿದ್ದು 1600, ಕೊಟ್ಟಿರೋದು 390 ಕೋಟಿ. ಎಲ್ಲ ನಿಗಮಗಳಿಗೆ ಸೇರಿಸಿ ಹೇಳ್ತಾ ಇರೋದು. ಒಂದು ನಿಗಮ ಅಲ್ಲ. ಹಿಂದುಳಿದ ವರ್ಗದ ನಿಗಮದಲ್ಲಿ ಅರಸು ನಿಗಮ ಬರುತ್ತೆ, ವೀರಶೈವ ಲಿಂಗಾಯತ ಬರುತ್ತೆ, ಒಕ್ಕಲಿಗರು ಬರ್ತಾರೆ, ಅಂಬಿಗರ ಚೌಡಯ್ಯ, ಉಪ್ಪಾರ ನಿಗಮ, ಮಡಿವಾಳ ನಿಗಮ, ಸವಿತಾ ನಿಗಮ, ಅಲೆಮಾರಿ ನಿಗಮ, ಮರಾಠ ನಿಗಮ, ವಿಶ್ವಕರ್ಮ ನಿಗಮ. ಕೊಡ್ತೀನಿ ನಿಮಗಿದು. ಅಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಕಲ್ಯಾಣದ ಚಿಂತನೆಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಪಂಚಭಾಗ್ಯ ಯೋಜನೆ ಬಿಟ್ಟರೆ ಇವರಿಗೆ ಇನ್ಯಾವ ಯೋಜನೆ, ಇನ್ಯಾವ ಕಾರ್ಯಕ್ರಮಗಳು ಕೂಡ ಇವರ ಕಣ್ಣಿಗೆ ಬೀಳ್ತಾ ಇಲ್ಲ. ಕಾಯಕ ಸಮುದಾಯಗಳು, ಸಣ್ಣ ಸಮುದಾಯಗಳು, ನಿಮಗೊತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ವೃತ್ತಿ ಇಲ್ಲ. ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಮೊದಲೇ ಮೀಸಲಾತಿ ಇದ್ರೂ ಇಲ್ಲದೇ ಇರೋ ಪರಿಸ್ಥಿತಿ ಇದೆ. ಸರ್ಕಾರಿ ಉದ್ಯೋಗ ಇಲ್ಲ, ಔದ್ಯೋಗಿಕ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ಕನಿಷ್ಠ ನಿಗಮಗಳ ಮೂಲಕ ಒಂದು ಬದುಕು ಕಂಡುಕೊಡೋದಕ್ಕೂ ಇವತ್ತು ಕಲ್ಲಾಕಿದೆಯಲ್ಲ ಈ ಸರ್ಕಾರ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾ ಇಡೀ ರಾಜ್ಯಾದ್ಯಂತ ನಾಳೆ ಪ್ರಥಮ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಆಯ್ದ ಸ್ಥಳಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಾಳೆ ಮೈಸೂರಿನಲ್ಲಿ ಮಾಡ್ತಿದ್ದೀವಿ. ನಾಳೆ ಗಾಂಧಿ ಚೌಕದ ಮುಂದೆ 10:30 ಪ್ರತಿಭಟನೆಯನ್ನು, ಇದು ಮೊದಲ ಹಂತವಾಗಿ ಹಮ್ಮಿಕೊಳ್ಳುವ ಮೂಲಕ ಹಿಂದುಳಿದವರ ಹೆಸರು ಹೇಳಿಕೊಂಡು ಹಿಂದುಳಿದವರನ್ನು ವಂಚಿಸುತ್ತಿರುವ, ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಬೀಗ ಜಡಿಯಲು ಹೊರಟಿರುವ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇದೆ. ಈ ದೃಷ್ಟಿಯಲ್ಲಿ ನೀವು ಮಾಧ್ಯಮದವರು ನಮ್ಮ ಜೊತೆಗೆ ದನಿಗೂಡಿಸಬೇಕು. ಹಿಂದುಳಿದ ಸಮುದಾಯಗಳ ಒಂದು ಆಗ್ತಾ ಇದೆ ಸರ್. ಅದನ್ನು ಕೂಡ ಸದನದ ಒಳಗೆ ಹೊರಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಡೆಸಲಿದೆ. ಖಂಡಿತ ಅದಕ್ಕೆ ಈಗ ನಾವು ಪ್ರಾರಂಭ ಮಾಡಿದ್ದೀವಲ್ಲ. ಈ ಸದನ ನಡೀತಾ ಇದೆ. ಸದನ ನಡೆಯೋ ಟೈಮಲ್ಲೇ ಪ್ರತಿಭಟನೆ ಯಾಕೆ ಅಂದರೆ ಸದನದ ಒಳಗೆ ಹೊರಗೆ ಅನ್ನೋಂಥ ದೃಷ್ಟಿಯಿಂದ ನಿಮಗೆ ಅಂಕಿ ಅಂಶಗಳೆಲ್ಲ ನೋಡಿ ಆಮೇಲಿಂದ ಏನೇ ಕನ್ಫ್ಯೂಸ್ ಆದರೂ ತಮ್ಮ ನಂಬರ್ಗಳಿಗೆ ನಾನು ಇನ್ನು ಸ್ವಲ್ಪ ದಾಖಲೆಗಳನ್ನ ಕಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮ ಎಲ್ಲರ ಸಹಕಾರ ಬೇಕು. ಕಾಯಕ ವೃತ್ತಿ ಮಾಡುತ್ತಿದ್ದಂಥ ಸಮಾಜಗಳ ಪ್ರತಿಭಾವಂತರಿಗೆ, ನಿರುದ್ಯೋಗಿಗಳಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಸಣ್ಣ ಹಿಡುವಳಿದಾರ ರೈತರ ಪ್ರತಿ ವರ್ಷ ಕನಿಷ್ಠ ಮಟ್ಟದಲ್ಲಾದರೂ ಸಿಗ್ತಾ ಇರ್ತಕ್ಕಂಥ ಸಂಪೂರ್ಣ
ಇದು ಸೌಲಭ್ಯ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹೆಚ್ಚಂದರೆ ನಿಗಮಗಳಲ್ಲಿ ಕೂತ್ಕೊಂಡು ಸಂಬಳ ತಗೊಂಡು ಕಾಲ ಕಳ್ಕೊಂಡು ಹೋಯ್ತಿದ್ದಾರೆ ಅವರು. ಒಂದು ಅರ್ಜಿ ಕರೀತಿಲ್ಲ, ನೆಪ ಮಾತ್ರ ಕರೀತಾರೆ. ಕೊಟ್ಟು ಯಾರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವ್ರ ಹತ್ರ ಅನುದಾನನೇ ಇಲ್ಲ. ನಾನು ಅಧಿಕೃತವಾಗಿ ಹೇಳ್ತೀನಿ, 1600 ನೀವು ಬಡ್ಜೆಟ್ ಕಾಪಿ ತೆಗೆದು ನೋಡಿ, 1600 ಘೋಷಣೆ ಮಾಡೋರು ಎಲ್ಲಿ ಕೊಟ್ಟವ್ರೆ? ಬರೀ 360. ಅಧಿಕೃತ ದಾಖಲೆ ಇದು. ಇಷ್ಟನ್ನು ಹೇಳಿ ತಮ್ಮ ಸಹಕಾರ ಬೇಡ್ತಾ, ಇವತ್ತು ಹಿಂದುಳಿದ ಸಮುದಾಯಗಳು ಎಲ್ಲ ಹಂತದಲ್ಲೂ ಕೂಡ ಕಷ್ಟಪಡ್ತಾ ಇದ್ದೇವೆ. ಇದು ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೂ ಇದೇ ಅನ್ವಯಿಸಿದೆ. ಆದರೆ ಹಿಂದುಳಿದ ಅದನ್ನು ನಾವು ಕೂಡ ಜೊತೆಗೆ ತೆಗೆದುಕೊಳ್ತಾ ಇದ್ದೀವಿ. ಒಟ್ಟಾರೆ ನಿಗಮಗಳು ಅಂತಕ್ಕಂಥದ್ದನ್ನು ದೃಷ್ಟಿಯಲ್ಲಿ ತಗೊಂಡಿದ್ದೀವಿ. ಯಾಕೆಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚು ನಿಗಮಗಳು ಬರೋದರಿಂದ ಇವತ್ತು OBC ಮೋರ್ಚಾ ಈ ವಿಚಾರವನ್ನು ಕೈಗೆ ತೆಗೆದುಕೊಂಡಿದೆ. ಕ್ರಮೇಣವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವ, ಅವರ ಒಂದು ಆದೇಶದ ಮೇಲೆ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಇದನ್ನು ರಾಜ್ಯಾದ್ಯಂತ ವ್ಯಾಪಿಸಿ ಮೊದಲ ಹಂತದಲ್ಲಿ ಪ್ರತಿಭಟನೆ, ಸದನದ ಒಳಗೆ ದನಿ ಎತ್ತುವುದು, ಇಡೀ ಹಿಂದುಳಿದವರ ಜಾಗೃತಿ ಮೂಡಿಸಿ, ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರ ನಡೆಸುವವರ, ಹಿಂದುಳಿದವರ ಹೆಸರಿನಲ್ಲಿ ಸ್ವಾರ್ಥ ಸಾಧನೆ ಮಾಡಿಕೊಂಡವರ ಮುಖವಾಡ ಬಯಲು ಮಾಡುವ ಮೂಲಕ ನಾವು ಹಿಂದುಳಿದ ಸಮುದಾಯಗಳಿಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ನಾಳೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಲಿದೆ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಸಹಕಾರ ಕೇಳ್ತೀನಿ.